ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಸೊ ಶುಕ್ರವಾರದ ಒಂದು ಟೆಕ್ ನ್ಯೂಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಭಾಳಷ್ಟು ಕ್ರೇಜಿ ಟೆಕ್ ನ್ಯೂಸ್ಗಳಿದ್ದಾವೆ. ಸೊ ಕೊನೆ ತಗೊಂಡು ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕೂ ಮುಂಚೆ ಇನ್ನೂ ಒಂದು ಡ್ರಾಯ್ಡ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ದರೆ ಇದು ಒಂದು ಕನ್ನಡದ ಟೆಕ್ನಾಲಜಿ ಚಾನಲ್. ಇಲ್ಲಿ ನೀವು ಅನ್ಬಾಕ್ಸಿಂಗ್, ರಿವ್ಯೂ, ಇನ್ಫಾರ್ಮೇಷನ್ ಪ್ರತಿಯೊಂದು ವೀಡಿಯೋಸ್ಗಳನ್ನ ಉತ್ತಮ ಕ್ವಾಲಿಟಿಯಲ್ಲಿ ನೋಡ್ಬೋದು. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂಥ ರೆಡ್ ಕಲರ್ನ ಪ್ರೆಸ್ ಮಾಡಿ, ಆಗದೆ ಪಕ್ಕದ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲದಾಗಿ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ವೀಡಿಯೋಸ್ಗಳನ್ನ ನೋಡ್ಬೋದು. ಆ್ಯಂಡ್ ಈ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರು, ಕಮೆಂಟ್ನ ಮಾಡೋದು ಮರಿಬಿಡಿ. ಬಿಕಾಸ್ ಅದು ಕೂಡ ಸಂಪೂರ್ಣ ಉಚಿತ. ಮಾಡೋದ್ರಿಂದ ಭಾಳ ಜನಕ್ಕೆ ಈ ಒಂದು ಮಾಹಿತಿ ಮತ್ತು ವಿಡಿಯೋ ರೀಚ್ ಆಗುತ್ತೆ. ಸೊ ತಪ್ಪದೇ ಮಾಡಿ. ಸೊ ಈ ಒಂದು ಮೊದಲನೇ ಟೆಕ್ ನ್ಯೂಸ್ಗೆ ಹೋಗ್ಬಿಡೋಣ. ಸೊ ನಿನ್ನೆ ಆ ಒಂದು MI 10T ಅಂತ ಒಂದು ಮೊಬೈಲ್ಸ್ ಲಾಂಚ್ ಆಯಿತು. ನಿಮಗೆ ಗೊತ್ತಿರ್ಬೋದು. ಸೊ ಈ ಒಂದು ಮೊಬೈಲ್ಸ್ಗಳು ತುಂಬ ಹೆವಿ ಎಕ್ಸ್ಪೆನ್ಸಿವ್ ಪ್ರೈಸ್ ಅನ್ನೋದಕ್ಕಿಂತ ಫೀಚರ್ಸ್ಗಳು ನೋಡಿದಾಗ ಎಕ್ಸೆಪ್ಟ್ ಡಿಸ್ಪ್ಲೇವನ್ನು ಹೊರತುಪಡಿಸಿದರೆ ನಿಮಗೆಲ್ಲನೂ ಕ್ರೇಜಿಯಾಗಿ ಡಿಸ್ಪ್ಲೇ ಇದೆ. ಸೊ 8K ಒಂದು ರೆಕಾರ್ಡಿಂಗ್ ಆಗಿರ್ಬೋದು, ಒಂದು ಅಲ್ಟಿಮೇಟ್ ಕ್ಯಾಮ್ರಾಸ್ ಆಗಿರ್ಬೋದು, ಒಂದು 865 ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ ಆಗಿರ್ಬೋದು, ಒಂದು ಲೇಟೆಸ್ಟ್ 3.1 ಒಂದು UFS ಸ್ಟೋರೇಜ್ ಇದಾಗಿರ್ಬೋದು. ಅದಾದಮೇಲೆ ನಿಮಗೆ LPDDR ಒಂದು 5 ಒಂದು ರ್ಯಾಮ್ ಆಗಿರ್ಬೋದು, ಒಂದು ಸಖತ್ ಸ್ಮೂತ್ ಆಗಿರ್ತಕ್ಕಂಥ ಡಿಸ್ಪ್ಲೇ ಆಗಿರ್ಬೋದು. ಸೊ ಪ್ರತಿಯೊಂದು ಕೂಡ ಇದೆ. ಬಟ್ ಎಷ್ಟರ ಮಟ್ಟಿಗೆ ಇದು ಒಂದು OnePlusಗೆ ಕಾಂಪಿಟೇಷನ್ ಕೊಡುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಫೀಚರ್ಸ್ಗಳು ಬಿಟ್ಟು ತುಂಬ ಟಫ್ ಕಾಂಪಿಟೇಷನ್ ಇದೆ. ಬಟ್ ಆದರೆ ಏನಂದರೆ ಒಂದು LED ಡಿಸ್ಪ್ಲೇ ಒಂದು ಮಿಸ್ ಆಗಿಬಿಟ್ಟಿದೆ. ಅದು ಇನ್ ಕೇಸ್ ಸಿಕ್ಕಿದ್ರೆ ಮಾತ್ರ ಸೊ ಒಂದು ರಿಯಲಿ ಟಫ್ ಕಾಂಪಿಟೇಷನ್ ಆಗುತ್ತೆ. ನಿಮ್ಗೆ ಏನಾದ್ರು LED ಡಿಸ್ಪ್ಲೇ ಮ್ಯಾಟ್ರ್ ಆಗುತ್ತಾ? ಸೊ ಎರಡು ಫೋನನ್ನು ನೀವು ಕಂಪೇರ್ ಮಾಡಿ ನೋಡ್ಬೋದು. ಸೊ OnePlus ಫೋನ್ಸ್ಗಳಿಗೆ ಇವತ್ತು OnePlus 80 ಕೂಡ ಲಾಂಚ್ ಆಯಿತು. ಸೊ 36,000 ಈ ಒಂದು ಫೋನ್ಸ್ ವೇರಿಯಂಟ್ಗಳು ನಿಮಗೆ ಸಾಗುತ್ತೆ. ಸೊ ಆಲ್ಮೋಸ್ಟ್ ಆಲ್ 30 ಅಬೋ ಇರ್ತಕ್ಕಂಥ ಫೋನ್ಗಳು. ಬಟ್ LED ಡಿಸ್ಪ್ಲೇ ಇಲ್ಲ ಅಂದರೆ ಹೇಗೆ ಅಕ್ಸೆಪ್ಟ್ ಮಾಡೋದಲ್ವಾ? ಸೊ ಅದೊಂದು ನೆಗೆಟಿವ್ ಪಾಯಿಂಟ್ ಒಂದು ಫೋನ್ಸ್ಗಳ ಬಗ್ಗೆ. ಬಟ್ ಸಖತ್ತಾಗಿರ್ತಕ್ಕಂತಹ ಫೀಚರ್ಸ್ಗಳು, ಅಲ್ಟಿಮೇಟ್ ಕ್ಯಾಮ್ರಾ ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ಸೊ ಇದು ಒಂದು ಮೊದಲ ನ್ಯೂಸು. ಸೊ ಎರಡನೇ ನ್ಯೂಸ್ಗೆ ಹೋಗೋಣ. ಈಗ ಆಲ್ರೆಡಿ ಹೇಳಿದ್ದೇನೆ, OnePlus 80 ಕೂಡ ಲಾಂಚ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಒಂದು 43 ಮತ್ತು 46 ರೇಂಜಲ್ಲಿ ಈ ಒಂದು ಎರಡು ವೇರಿಯಂಟ್ ಮೊಬೈಲ್ ಲಾಂಚ್ ಮಾಡಿತ್ತು OnePlus 80. ಫ್ಲ್ಯಾಟ್ ಡಿಸ್ಪ್ಲೇ ಒಂದಿಗೆ ಆದರೂ ಕೂಡ 120 Hz ಒಂದು ಕ್ರೇಜಿ ಸ್ಮೂತೆಸ್ಟ್ ಡಿಸ್ಪ್ಲೇ ಜೊತೆಗೆ ನಿಮಗೆ ಈ ಒಂದು OnePlus 80 ಲೇಟೆಸ್ಟ್ ಒಂದು ವರ್ಷನ್ ನಿಮಗೆ ಸಿಗ್ತಾ ಇದೆ. ಸೊ ಯಾರೆಲ್ಲ OnePlus 80 ತೊಗೊಂಡ್ರೆ ಅವರೆಲ್ಲ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಜಸ್ಟ್ ಡಿಫ್ರೆನ್ಸ್ ಆಫ್ ಒಂದು ಡಿಸ್ಪ್ಲೇಯಲ್ಲಿ ನಿಮಗೆ ಕೆಲವೊಂದು ಮೇಜರ್ ಅಪ್ಗ್ರೇಡ್ಸಲ್ಲಿ ನಿಮಗೆ ಒಂದು ಫೋನ್ ಸಿಗುತ್ತೆ. ಸೊ ಹಾಗೆ ಎರಡೂ ಫೋನ್ಸ್ಗಳು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಬೆಸ್ಟ್ ಆಗುತ್ತೆ. ಬಟ್ ಕರ್ವ್ ಡಿಸ್ಪ್ಲೇ ನನಗೆ ಪರ್ಸ್ನಲಿ ಭಾಳ ಇಷ್ಟ. ಸೊ ನಿಮಗೆ ಯಾವ ಫೋನ್ ಡಿಸ್ಪ್ಲೇ ಇಷ್ಟ? ನಿಮ್ಗೆ ಏನಾದ್ರು ಡಿಸಪಾಯಿಂಟ್ ಆಗಿದೆ OnePlus 80 ತೊಗೊಂಡ್ರು ಕಮೆಂಟ್ ಮಾಡಿ ತಿಳಿಸಿ. ಬಟ್ ಎನಿವೆ OnePlus 80 ಅಗೇನ್ ಇಟ್ಸ್ ಅಲ್ಟಿಮೇಟ್ ಫೋನ್ ಎಕ್ಸೆಪ್ಟ್ ಒಂದು ಕರ್ವ್ ಡಿಸ್ಪ್ಲೇ. ಪ್ರೈಸು ಭಾಳ ಜನಕ್ಕೆ ಅದು ಹೆವಿ ಅಂತ ಅನ್ಸ್ಬೋದು. ಬಟ್ ಇವಾಗಿರ್ತಕ್ಕಂತಹ ಒಂದು ಟ್ರೆಂಡಿಂಗಿಗೆ ಸೊ OnePlus ಒಂದು ಪ್ರೀಮಿಯಂ ಸೆಗ್ಮೆಂಟ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅದೇ ಒಂದು ಪ್ರೈಸ್ನ ಮೇಂಟೈನ್ ಮಾಡ್ತಾರೆ. ಸೊ ಏನು ಮಾಡೋಕ್ಕಲ್ಲ. ಸೊ ಅಂಡ್ ಅದಲ್ಲದೆ OnePlus ಹೋಗ್ಬಿಟ್ಟು ಅವ್ರದ್ದು ಒಂದು ಪವರ್ ಬ್ಯಾಂಕು, ಅವ್ರದ್ದೇ ಒಂದು TWS ಒಂದು ಕಡಿಮೆ ಪ್ರೈಸ್ ಬಡ್ಜೆಟಲ್ಲಿ ಲಾಂಚ್ ಮಾಡಿದ್ರೆ ₹3,000 ನಿಮಗೆ ಒಂದು TWS ಒಂದು ಇಯರ್ಫೋನ್ ಸಿಗ್ತದೆ. ಆ್ಯಂಡ್ ₹1,299 ನಿಮಗೆ 10,000 mAh ಒಂದು ಪವರ್ ಬ್ಯಾಂಕ್ ಕೂಡ ನಿಮಗೆ ಸಿಗ್ತಾ ಇದೆ. ಸೊ OnePlus ಲೆವೆಲ್ಗೆ ಏನು ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ. ಬಟ್ MIನಲ್ಲಿ ಕೂಡ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಒಂದು ಬೆಟರ್ 10,000 mAh ಪವರ್ ಬ್ಯಾಂಕ್ ಕೂಡ ಸಿಗುತ್ತೆ. ಇನ್ನು OnePlusದೇ ಬೇಕಿದ್ರೆ ನಿಮಗೆ ತೊಗೋಬೋದು. ಬಿಕಾಸ್ OnePlus ಫೋನ್ ತೊಗೊಂಡ್ರೆ, OnePlusದೇ ಇಯರ್ಫೋನ್ಸ್ ತೊಗೊಂಡ್ರೆ, OnePlusದೇ ಬ್ಯಾಂಡ್ ತೊಗೊಂಡ್ರೆ, OnePlusದೇ ಪವರ್ ಬ್ಯಾಂಕ್ ತೊಗೊಂಡ್ರೆ ಒಂದು ಕನೆಕ್ಟಿವಿಟಿ ತುಂಬ ಸ್ಟ್ರಾಂಗ್ ಇರುತ್ತೆ. ಇದು ನಾನು ಬಿಲೀವ್ ಮಾಡೋದು. ಸೊ ಅದ್ರ ಬಗ್ಗೆ ಮುಂದಿನ ವೀಡಿಯೋಸ್ಗಳಲ್ಲಿ ಮಾಡ್ತೀನಿ. ಸೊ ಇದೊಂದು OnePlusನ ಅಪ್ಡೇಟು. ನೆಕ್ಸ್ಟ್ ನ್ಯೂಸ್ಗೆ ಹೋಗೋಣ. ಒಂದು ನ್ಯೂಸಲ್ಲಿ 2 ಬ್ರ್ಯಾಂಡ್ ಕಂಪ್ಲೀಟ್ 3 ಬ್ರ್ಯಾಂಡ್ ಇದಾವೆ. ಬಟ್ ಆದರೂ ಒಂದೇ ನ್ಯೂಸು ಏನಪ್ಪ ಅಂದರೆ ಇದೇ ವರ್ಷದಲ್ಲಿ ನಮಗೆ MediaTek ಪ್ರೊಸೆಸರ್ನ ಒಂದು ಡೈಮೆನ್ಸಿಟಿ ಸೀರೀಸ್ ಕೂಡ ಬರ್ತಾ ಇದೆ. ಸೊ ಏನಾದರೂ ಡೈಮೆನ್ಸಿಟಿ ಸೀರೀಸ್ ಅಪ್ಪ ಅಂದರೆ ಡೈಮೆನ್ಸಿಟಿ ಸೀರೀಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲ ಒಂದು 5G ವೇರಿಯಂಟ್ ಇರ್ತಕ್ಕಂಥ ಒಂದು ಪ್ರೊಸೆಸರ್ಸ್ಗಳು. ಸೊ ಈ ಒಂದು ಪ್ರೊಸೆಸರ್ ಜೊತೆಗಳಿಗೆ 2 ಬ್ರ್ಯಾಂಡ್ ಬರ್ತಾ ಇದೆ. ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಪ್ರಕಾರ Realme X7 ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಬಟ್ ಇನ್ನೊಂದು ಲೀಕ್ನ ಪ್ರಕಾರ Realme X7 ಜೊತೆಗೆ MI ಬ್ರ್ಯಾಂಡ್ ಕಡೆಯಿಂದನೂ ಕೂಡ ಅಥವಾ ಒಂದು ಪೋಕೋ ಬ್ರ್ಯಾಂಡ್ ಕಡೆಯಿಂದ ಕೂಡ ಒಂದು ಬರ್ತಾ ಇದೆ ಈ ಒಂದು ಡೈಮೆನ್ಸಿಟಿ ಪ್ರೊಸೆಸರ್ ಒಂದಿಗೆ. ಅಂದರೆ 5G ಫೋನ್ಸ್ಗಳ ಹಬ್ಬರ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗಲಿದೆ ಅನ್ಬೋದು. ನೀವು ಆಲ್ರೆಡಿ 5G ಫೋನ್ಸ್ಗಳು ಬರ್ತಾ ಇದ್ದಾವಲ್ಲ ಅಂತ. ಬಟ್ ನಾನು ಹೇಳ್ತಿರೋದು ಬಡ್ಜೆಟಲ್ಲಿ 10,000-15,000 ನಿಮಗೆ ಒಂದು 5G ಫೋನ್ಸ್ಗಳು ನಿಮಗೆ ಬರ್ತಾ ಇದ್ದಾವೆ. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾರೆ ಬರೀ 5G ಫೋನ್ಸ್ಗಳಿಗೆ, 5G ನೆಟ್ವರ್ಕ್ಗಳಿಗೆಲ್ಲ, ಸೊ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿಂದ ಕ್ರೇಜಿ ಸೇಲ್ಸ್ ಹಬ್ಬರ ಸ್ಟಾರ್ಟ್ ಆಗಿದೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ. ಆ್ಯಂಡ್ ಆಲ್ರೆಡಿ ಎಸ್ಪೆಷಲಿ 1 ಡೇ ಬಿಫೋರ್ ಅಂದೇ ಕೆಲವೊಂದು ಡೀಲ್ಸ್ಗಳನ್ನ ರಿವೀಲ್ ಮಾಡಲಾಗಿತ್ತು. ಅದರಲ್ಲಿ Realme C ಸೀರೀಸ್ ಆಗಿರ್ಬೋದು, ಮತ್ತು ಸ್ಯಾಮ್ಸಂಗ್ ಫೋನ್ಸ್ಗಳಾಗಿರ್ಬೋದು, LG ಫೋನ್ ಆಗಿರ್ಬೋದು. LG ಫೋನು ಕ್ರೇಜಿ ಫೋನ್ ಬಂದ್ಬಿಟ್ಟು ಕೇವಲ 20,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಒಂದು ಕ್ರೇಜಿ ಡೀಲ್ಸ್ಗಳೆಲ್ಲ ಇದ್ದಾವೆ.
ಪಾಸಿಬಲ್ ವೀಡಿಯೋ ಮಾಡಬೇಕಾಯಿತು, ಬಟ್ ಅನ್ಫಾರ್ಚುನೇಟ್ಲಿ ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ನಾನು ಆಲ್ರೆಡಿ ಒಂದು ಕೆಲವೊಂದು ಹಿಂಟ್ ಕೊಟ್ಟಿದ್ದೆ. ಸೊ ಪ್ರೈಸ್ನ ಕಂಪ್ಯಾರಿಸನ್ ಮಾಡಿ ಇಟ್ಕೊಳ್ಳಿ. ಸೊ ಬೆಟರ್ ಸಿಕ್ಕರೆ ಡೆಫಿನೆಟ್ಲಿ ತೊಗೊಳ್ಳಿ ಅಂತ. ಸೊ ಏನಿಲ್ಲ, ಸೊ ನೀವು ಸೇಲಲ್ಲಿ ಖರೀದಿ ಮಾಡೋದು ಈ ಒಂದು ಸೇಲ್ ಟೈಮಲ್ಲಿ ತೊಗೊಳೋದು ನಿಮಗೆ ಒಂದು ಬೆಟರ್ ಸೇವಿಂಗ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮಲ್ಲಿ ನಾನು ಒಂದು ಕೆಲವೊಂದು ಪಾಯಿಂಟ್ ಅಥವಾ ಕೆಲವೊಂದು ಟಾಪಿಕ್ನ ಇಟ್ಕೊಂಡು ಒಂದು ಬೆಸ್ಟ್ ಡೀಲ್ಸ್ಗಳನ್ನ ನಿಮಗೆ ತರಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ಬಟ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಬಟ್ ಹೇಳಿದ್ನಲ್ಲ, ಸೊ ಅಮೆಝಾನ್ ಪ್ರೈಮ್ ಡೇ ಅಥವಾ ಅಮೆಝಾನ್ ಸೇಲು ಮತ್ತು ಫ್ಲಿಪ್ಕಾರ್ಟ್ ಸೇಲು ಸೊ ಮರಿತೇನೆ, ಖರೀದಿ ಮಾಡಿ. ನಿಮ್ಗೆ ಯಾವ ಪ್ರಾಡಕ್ಟ್ಸ್ಗಳು ಇಂಟ್ರೆಸ್ಟ್ ಇದೆ, ಸೊ ಏನು ಖರೀದಿ ಮಾಡಿರಿ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಮುಂದಿನ ವೀಡಿಯೋಸ್ಗಳಲ್ಲಿ ಅಥವಾ ಈ ಒಂದು ವೀಡಿಯೋಗೆ ಸೊ ಈ ಒಂದು ಬ್ರ್ಯಾಂಡ್ನ ಅಪ್ಡೇಟ್ ಕೊಡಬೇಕು ಬೇಡ ಅಂತ ಒಂದು ಕನ್ಫ್ಯೂಷನ್ಸ್ ಇದೆ. ಏನಕ್ಕೆ ಸೊ ಈ ಒಂದು ಬ್ರ್ಯಾಂಡ್ ಭಾಳಷ್ಟು ಗ್ರಾಹಕರಿಗೆ ತಲುಪೋದಿಲ್ಲ. ಏನಕ್ಕೆ ಅಂದರೆ ಅದು ತುಂಬ ಎಕ್ಸ್ಪೆನ್ಸಿವ್. ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ ಯಾವ ಬ್ರ್ಯಾಂಡ್ ಬಗ್ಗೆ ಹೇಳ್ತಾ ಇದ್ದೀನಿ, ಐಫೋನ್ ಬಗ್ಗೆ. ಸೊ ಐಫೋನ್ 12 ಮಿನಿ US ಅಲ್ಲಿ ಲಾಂಚ್ ಆಗಿರೋ ಪ್ರಕಾರ ಏನಾದರೂ ಇಂಡಿಯಾದಲ್ಲಿ ಲಾಂಚ್ ಆಗಿದ್ರೆ ಒಂದು ಕ್ರೇಜಿ ಸೇಲ್ ಆಗ್ತಿತ್ತು. ಸೊ ಏನಪ್ಪ ಅಂದರೆ ಕೇವಲ 50,000 ರೂಪಾಯಿ ರೇಂಜಲ್ಲಿ ನಿಮಗೆ ಒಂದು US ಅಲ್ಲಿ ಲಾಂಚ್ ಆಗಿದೆ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 70,000 ರೂಪಾಯಿಗಳು ಒಂದು ಐಫೋನ್ 12 ಮಿ. ಫೋನ್ಸ್ಗಳು ಅಂದರೆ ನಿಮಗೆ ಮೇಕಿಂಗ್ ಆಗಿರ್ಬೋದು, ಒಂದು ಫೀಚರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಅಲ್ಟಿಮೇಟ್ ಆಗಿರುತ್ತೆ. ಎಸ್, ಆ್ಯಸ್ ಯೂಶುವಲ್ ನಿಮಗೆ ಐಫೋನ್ 12 ಸೀರೀಸ್ ಕೂಡ ಒಂದು ಕ್ರೇಜಿ ಅಪ್ಗ್ರೇಡ್ನೊಂದಿಗೆ ಐಫೋನ್ 11ನ ಕಂಪೇರ್ ಮಾಡಿದ್ರೆ ಬರ್ತಾ ಇದೆ. ಬಟ್ ನಾನು ಇಲ್ಲಿ ಇಂಡಿಯಾದಲ್ಲಿ ಸಜೆಷನ್ ಮಾಡಲಿಕ್ಕೆ ಇಷ್ಟಪಡೋದು ಅಂದರೆ, ಇನ್ ಕೇಸ್ ನಿಮಗೆ ತುಂಬ ಕ್ರೇಜ್ ಇದೆ, ತುಂಬ ಕಾಸು ಇದೆ, ಐಫೋನ್ 12 ನೀವು ತೊಗೋಬೋದು. ಬಿಕಾಸ್ ಅಲ್ಟಿಮೇಟ್ ಆಗಿರ್ತಕ್ಕಂಥ ಡಿಸ್ಪ್ಲೇ, ಬಿಲ್ಡ್ ಕ್ವಾಲಿಟಿ, ಎಸ್ಪೆಷಲಿ ದೇ ಫೋಕಸ್ ಆನ್ ಹೈಯರ್ ಕ್ಯಾಮ್ರಾ ಕ್ವಾಲಿಟೀಸಲ್ಲಿ ತುಂಬ ವರ್ಕ್ ಮಾಡಿದೆ. ಬಿಕಾಸ್ ಅವರು ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು ಒಂದು ಲಾಂಚಲ್ಲಿ. ಆ್ಯಂಡ್ ಒಂದು ಫ್ಲ್ಯಾಟ್ ಡಿಸ್ಪ್ಲೇ ಹಳೆಯ ಒಂದು ಐಫೋನ್ 5S ಅಲ್ಲಿ ಏನು ಬರ್ತಾ ಇತ್ತು, ಒಂದು ಅಲ್ಯೂಮಿನಿಯಂ ಬಾಡಿ, ಆ ರೀತಿ ಒಂದು ಡಿಸೈನ್ ನನಗೂ ಕೂಡ ಕ್ರೇಜಿ ಇಷ್ಟ. ಬಿಕಾಸ್ ನಾನು ಕೂಡ ಐಫೋನ್ 5S ಯೂಸ್ ಮಾಡಿದ್ದೀನಿ. ಸೇಮ್ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದು ಫ್ಲ್ಯಾಟ್ ಡಿಸ್ಪ್ಲೇ ಆ್ಯಂಡ್ ಅದು ಕೂಡ ಕಂಪ್ಲೀಟ್ಲಿ ಬೆಸಲ್ಲೆಸ್ ಡಿಸ್ಪ್ಲೇ, ಈ ರೀತಿಯ ಒಂದು ಕ್ರೇಜಿ ಸ್ಪೆಸಿಫಿಕೇಷನ್ ಒಂದಿಗೆ, ಕ್ರೇಜಿ ಆನ್ ದ ಪೇಪರ್ ಸ್ಪೆಸಿಫಿಕೇಷನ್ ಒಂದಿಗೆ ಬರ್ತಾ ಇದೆ. ಆ್ಯಂಡ್ ಏನೋ ಪರ್ಫಾರ್ಮೆನ್ಸಲ್ಲಿ A14 ಬಯೋನಿಕ್ ಚಿಪ್ ಸೆಟ್ ಆಗಿರ್ಬೋದು, ಅವರ ಒಂದು ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆ್ಯಂಡ್ iOS ಲೇಟೆಸ್ಟ್ ಆಗಿರ್ಬೋದು, ಸೊ ಅಲ್ಟಿಮೇಟ್ ಆಗಿರುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದಷ್ಟೇ, ಐಫೋನ್ 12 ಬಗ್ಗೆ ತಲೆ ಕೆಡಿಸ್ಕೊಳೋದಕ್ಕಿಂತ ಐಫೋನ್ 11ನಲ್ಲಿ ಒಳ್ಳೆ ಕ್ರೇಜಿ ಡೀಲ್ಸ್ ನಡೀತಾ ಇದೆ. ಕೇವಲ 40,000 ನಿಮಗೆ ಐಫೋನ್ 11 ಕೂಡ ಒಂದು ಸಿಗ್ತಾ ಇದೆ. ಒಂದು ಎಲ್ಲ ಆಫರ್ನ ಸೇರ್ಬಿಟ್ಟು ಹೇಳ್ತಾ ಇರೋದು, ಮತ್ತು ನಾನು ಹೇಳಿಕೊಟ್ಲೆ ಅದೇ ಪ್ರೈಸ್ ಅಂತಿಲ್ಲ. ಸೊ ಆಫರು ಮತ್ತು ಕ್ಯಾಶ್ ಬ್ಯಾಕು ಈ ರೀತಿ ಒಂದು ಆಫರ್ಸ್ಗಳು ನಡೀತಾ ಇದ್ದಾವೆ. ಸೊ ಅದರಲ್ಲಿ ನಿಮಗೆ ಒಂದು ಐಫೋನ್ 11 ಬಿಟ್ಟು ಆಲ್ಮೋಸ್ಟ್ ಒಂದು 40ಇಂದ 50 ಒಳಗಡೆ ನಿಮಗೆ ಸಿಗುತ್ತೆ. ಸೊ ಚೆಕ್ ಮಾಡಿ. ಸೊ ಇನ್ ಕೇಸ್ ನಿಮ್ಗೆ ಐಫೋನೆಲ್ಲ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ, ಐಫೋನ್ 11 ಸೀರೀಸ್ ನಾವು ಫೋಕಸ್ ಮಾಡಿ. ಆ್ಯಂಡ್ ಐಫೋನ್ 11 Pro ಜೊತೆಗೆ ಒಂದು ಏರ್ಪಾಡ್ಸ್ ಕೂಡ ಕೊಡ್ತಾ ಇದ್ದಾರೆ ಅಂತ ಕೇಳಿ ಬಂದೆ. ಎಸ್, ಏರ್ಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ ಐಫೋನ್ 11 Pro ಒಂದು ಮಾಡೆಲ್ ಜೊತೆಗೆ. ಸೊ ಟ್ರೈ ಮಾಡಿ ಐಫೋನಲ್ಲಿ ಇಂಟ್ರೆಸ್ಟ್ ಇದ್ದರೆ ನಿಮಗೆ. ನೋಕಿಯಾ ತಮ್ಮ ಒಂದು 2 ಬೇಸಿಕ್ ಸ್ಮಾರ್ಟ್ ಫೋನ್ಗಳನ್ನ ಲಾಂಚ್ ಮಾಡಿದೆ. ಸೊ ಬೇಸಿಕ್ ಸ್ಮಾರ್ಟ್ ಫೋನ್ ಅಂದರೆ ಒಂದು ಬೇಸಿಕ್ ಫೋನ್ಸ್ಗಳೇ. ಸ್ಮಾರ್ಟ್ ಅನ್ನೋದು ಕರಿತೀವಿ ಅಂದರೆ 4G ಕೇಬಲೇಟರಿಂದ. ಸೊ 4G ಕೀಪ್ಯಾಡ್ ಫೋನ್ಸ್ಗಳನ್ನ ಲಾಂಚ್ ಮಾಡಲಾಗಿದೆ ಒಂದು 3-3.5 ರೂಪಾಯಿಗೆ. ಇಂಡಿಯಾದಲ್ಲಿ ಬಂದರೆ ಯಾರೆಲ್ಲ ತೊಗೊಳಕ್ಕೆ ರೆಡಿ ಇದ್ದಾರೆ ಒಂದು ಕೀಪ್ಯಾಡ್ ಫೋನ್ಸ್ಗಳು ಒಂದು 4G ಕೆಪಾಸಿಟಿಯೊಂದಿಗೆ. ಬಿಕಾಸ್ ಜಿಯೋ ಫೋನ್ ಯೂಸ್ ಮಾಡಿ ಸಾಕಾಗಿದ್ದಾರೆ ನಿಮಗೆ. ಈ ಒಂದು ಭಾಳಷ್ಟು ಒಂದು ನೆಕ್ಸ್ಟ್ ಲೆವೆಲ್ ಫೀಚರ್ಸ್ ಕೊಡ್ತಕ್ಕಂಥ ಒಂದು ಕೀಪ್ಯಾಡ್ ಫೋನ್ಗಳನ್ನ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಕಾಮೆಂಟ್ ಮಾಡಿದ್ರೆ. ಸೊ ನನಗನ್ಸೋ ಪ್ರಕಾರ ಒಂದು 4G ಫೋನ್ಸ್ಗಳು ಭಾಳಷ್ಟು ಜನಕ್ಕೆ ಅವಶ್ಯಕತೆ ಇದೆ ಇಂಡಿಯಾದಲ್ಲಿ, ಎಕ್ಸೆಪ್ಟ್ ಜಿಯೋ ಅಲ್ಲದೆ. ಸೊ ನೋಡೋಣ, ಬಂದಮೇಲೆ ಡೆಫಿನೆಟ್ಲಿ ಪಾಸಿಬಲ್ ಆದರೆ ವೀಡಿಯೋ ಮಾಡಿ ತಿಳಿಸ್ತೀನಿ. ವಿವೋದ V19 ಲಾಸ್ಟ್ ಟೈಮ್ ನಾನು ರಿವ್ಯೂ ಮಾಡಿ ತಿಳಿಸ್ತಿದ್ದೆ. ಸೊ ವಿವೋದ V20 ಈಗ ಲಾಂಚ್ ಆಗಿದೆ. 25,000 ರೂಪಾಯಿ ಈ ಒಂದು ಪ್ರೈಸ್ ವೇರಿಯಂಟು ಲಾಂಚ್ ಆಗಿರೋದು. ಬಟ್ ಈ ಒಂದು ಫೋನ್ಸ್ಗಳು, ಒಪ್ಪೋ ವಿವೋ ಫೋನ್ಸ್ಗಳು ನಿಮಗೆ ಓನ್ಲಿ ಫೋಕಸ್ಡ್ ಆನ್ ಆಫ್ಲೈನ್ ಕಸ್ಟಮರ್ಸ್, ಅಂದರೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಒಂದು ಫೋನ್ಸ್ಗಳು. ಇದರಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಫೋನ್ಸ್ ಬಂದ್ಬಿಟ್ಟು ಡಿಸೈನು, ಕ್ಯಾಮ್ರಾ, ಆಮೇಲೆ ಸೊ ಪ್ರತಿಯೊಂದರಲ್ಲೂ ಕೂಡ ಒಂದು ಅಲ್ಟಿಮೇಟ್ ಆಗಿರುತ್ತೆ ಎಕ್ಸೆಪ್ಟ್ ಪ್ರೊಸೆಸರ್ ವೈಸು. ಐ ಡೋಂಟ್ ನೋ ಎಕ್ಸಾಕ್ಟಾಗಿ ಏನಕ್ಕೆ ಯಾವ ರೀತಿ ಒಂದು ಫೋಕಸ್ ಮಾಡ್ತಾರೆ, ಯಾವ ರೀತಿ ಒಂದು ಸ್ಟ್ರಾಟಜಿ ಇಟ್ಕೊಂಡೇನೋ ಗೊತ್ತಿಲ್ಲ. 720G ಪ್ರೊಸೆಸರ್ಗೆ ನೀವು 25,000 ರೂಪಾಯಿ ಕೊಡ್ತೀರಾ, ಕೌಂಟ್ ಮಾಡಿ ತಿಳಿಸಿ. ಬಟ್ ಅದನ್ನು ಹೊರತುಪಡಿಸಿದೆ ಪರ್ಸನಲಾಗಿ ನಾನು ಆ ಫೋನ್ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಡಿಸೈನ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಮತ್ತು ಸೂಪರ್ AMOLED ಡಿಸ್ಪ್ಲೇ ಆಗಿರ್ಬೋದು ಅಲ್ಟಿಮೇಟ್ ಆಗಿದೆ. ಸೊ ಇನ್ ಕೇಸ್ ನಿಮಗೆ ಆನ್ಲೈನಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗೆ ಟ್ರಸ್ಟ್ ಇಲ್ಲ ಅನ್ನೋರಾಗಿದ್ದರೆ, ಅಥವಾ ವಿವೋ ಫೋನ್ಸ್ಗಳನ್ನ ಮುಂಚೆಯಿಂದ ಯೂಸ್ ಮಾಡ್ತಾ ಇದ್ದರೆ, ಈ ಒಂದು ವಿವೋ V20ನ ನೀವು ಟ್ರೈ ಮಾಡೋದು. ಸೊ ಒಂದು ಕ್ರೇಜಿ ಡಿಸೈನ್ ಮತ್ತು ಕ್ಯಾಮ್ರಾ ಹೊಂದಿರತಕ್ಕಂತಹ ಒಂದು ಫೋನ್. ಫೈನಲ್ ಆಗಿ ನಮ್ಮ ಇಂಡಿಯಾದ ಒಂದು ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ನಿಮಗೆ ಗೊತ್ತಿರೋ ಪ್ರಕಾರ ಲಾವಾ. ಆ್ಯಂಡ್ ಲಾವಾದ ಒಂದು ಸ್ಮಾರ್ಟ್ ಫೋನ್ಸ್ಗಳು ಬ್ಯಾಟ್ರಿ ಸರ್ಟಿಫಿಕೇಷನ್ ಒಂದು ಲಿಸ್ಟಿಂಗಲ್ಲಿ ಕಾಣ್ತಾ ಇದ್ದಾವೆ. ಅದಲ್ಲದೆ ಮೈಕ್ರೋಮ್ಯಾಕ್ಸ್ ಕೂಡ ಫೋನ್ಸ್ಗಳು ಬರ್ತಾ ಇದೆ ಅಂತ ಹೇಳಾಗ್ತಾ ಇದೆ. ಸೊ ಈ ಒಂದು ಇಂಡಿಯನ್ ಬ್ರ್ಯಾಂಡ್ಸ್ಗಳು ಯಾವಾಗ ಫೋನ್ಸ್ಗಳು ತರ್ತಾ ಗೊತ್ತಿಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ಇಂಡಿಯನ್ ಬ್ರ್ಯಾಂಡ್ಸ್ಗಳು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಫೋನ್ಸ್ಗಳನ್ನ ತರೋದಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಬಂದಾಗ ನಿಮಗೆ ತಿಳಿಸ್ತೀನಿ. ಸೊ ಮೇಡ್ ಇನ್ ಇಂಡಿಯಾನ ಅಥವಾ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾನ, ಸೊ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಯಾರಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ಇಂಡಿಯನ್ ಸ್ಮಾರ್ಟ್ ಫೋನ್ಸ್ ಕಂಪ್ನಿಗಳಿಗೆ, ಅವರ ಒಂದು ಫೋನ್ಸ್ಗಳಿಗೆ, ಅವರೊಂದು ಪ್ರಾಡಕ್ಟ್ಗಳಿಗೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಪ್ಯೂರ್ಲಿ ಇಂಡಿಯನ್ ಬ್ರ್ಯಾಂಡ್ ಬೇಕು ಅನ್ನೋರು
ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗಂತೂ ಪ್ಯೂರ್ಲಿ ಇಂಡಿಯನ್ ಬ್ರ್ಯಾಂಡ್ ಬಂದರೆ ನಾನು ಅವ್ರು ಹೇಳೋದಕ್ಕೆ ಮುಂಚೆನೇ ಪ್ರಮೋಟ್ ಮಾಡಿಬಿಡ್ತೀನಿ. ಸೊ ಅತಿ ಶೀಘ್ರದಲ್ಲಿ ಯಾವುದಾರೋ ಒಂದು ಬ್ರ್ಯಾಂಡ್ ಬರಲಪ್ಪ ಅಂತ ಅನ್ಕೊತೀನಿ. ಜಿಯೋಯಿಂದ ಬರ್ತಾ ಒಂದು ನ್ಯೂಸ್ ಇದೆ, ಆ ನ್ಯೂಸ್ ಎಷ್ಟರ ಮಟ್ಟಿಗೆ ಎಷ್ಟು ಬೇಗ ನಿಜ ಆಗುತ್ತೆ ಗೊತ್ತಿಲ್ಲ. ಸೊ ಗೂಗಲ್ನ ಜೊತೆಗೆ ಸೇರಿಕೊಂಡು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಅಥವಾ ಕ್ವಾಲ್ಕಮ್ ಕಂಪ್ನಿಯೊಂದು ಜೊತೆಗೆ ಸೇರಿಕೊಂಡು ಜಿಯೋ ಒಂದು ಫೋನ್ಸ್ಗಳು ಅತಿ ಶೀಘ್ರದಲ್ಲೇ ಬರ್ತಾ ಇದ್ದಾವೆ. ಸೊ ಈ ಒಂದು ನ್ಯೂಸ್ ಇಲ್ಲ, ಬಟ್ ಆದರೂ ಕೂಡ ಆ್ಯಡ್ ಆನ್ ಮಾಡ್ತಾ ಇಲ್ಲಿ ಯಾವಾಗ ಬರ್ತದೋ ಕಾಯ್ತಾ ಇದ್ದೀನಿ. ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಜಿಯೋ ಫೋನ್ಸ್ಗಳಿಗೆ ಅಥವಾ ಲಾವಾ ಮೈಕ್ರೋಮ್ಯಾಕ್ಸ್ಗೆ? ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ಟೆಕ್ ನ್ಯೂಸ್. ಹೋಪ್ಫುಲಿ ನಿಮಗೆಲ್ಲ ಒಂದು ಟೆಕ್ ನ್ಯೂಸ್ಗಳು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ತಪ್ಪದೇ ಮಾಡಿ. ಏನಕ್ಕೆ ಅಂದರೆ ವಿಡಿಯೋ ಮತ್ತು ಮಾಹಿತಿ ಭಾಳ ಜನಕ್ಕೆ ರೀಚ್ ಆಗಬೇಕು, ಭಾಳಷ್ಟು ಜನ ಸಪೋರ್ಟ್ ಬೇಕು. ಸೊ ಹೆಚ್ಚಿನ ವೀಡಿಯೋಸ್ಗಳನ್ನ ಕಂಟೆಂಟ್ಗಳನ್ನ ತರಬೇಕಂದ್ರೆ, ನಮಗೆ ಜೋಶ್ ಬೇಕಂದರೆ ಇಷ್ಟೇ ನೀವು ಮಾಡಬೇಕಾದ್ರೆ ಅದು ಕಂಪ್ಲೀಟ್ಲಿ ಫ್ರೀ ಮಾಡಿ. ಲೈಕು, ಶೇರು, ಕಮೆಂಟು. ಆ್ಯಂಡ್ ಚಾನಲ್ಗೆ ಹೊಸಬ್ರಾಗಿದ್ದರೆ ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಳನ್ನ ಉತ್ತಮ ಕ್ವಾಲಿಟಿಯಲ್ಲಿ ನೋಡಬೇಕಂದ್ರೆ ಸೊ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಫ್ರೀಯಾಗಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೋಡಿ, ಭಾಳಷ್ಟು ಜನ ಮಿಸ್ ಮಾಡ್ಕೊತಾ ಇದ್ರೆ ಬೆಲ್ಲೈಕನ್ನ ಒಂದು ಸರಿ ಪ್ರೆಸ್ ಮಾಡಿಬಿಡಿ, 2 ಸರಿ ಪ್ರೆಸ್ ಮಾಡಿ. 2ನೇ ಸರಿ ಕೇಳಿದಾಗ ಆಲ್ ಅಂತ ಕೇಳುತ್ತೆ, ಆ ಒಂದು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಸೊ ನಾನು ವೀಡಿಯೋ ಹಾಕಿದ್ಮೇಲೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ನೋಡ್ಬೋದು. ಸೊ ನಿನ್ನೆ ಬೆಳಗ್ಗೆ ಒಂದು ವೀಡಿಯೋ ಹಾಕಿದ್ದೆ, ಅದು ಭಾಳ ಜನ ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ರೆ ನೋಡಿ. ಒಂದು ಬಡ್ಜೆಟ್ ಪ್ರೈಸಲ್ಲಿ ಒಂದು TWS ಲಾಂಚ್ ಮಾಡಿದರೆ ನನ್ನ ಪ್ರಕಾರ ತುಂಬ ಇಷ್ಟ ಆಯಿತು ನನಗೆ. ಇಷ್ಟೇ ಚಿಕ್ಕದಾಗಿ ಒಂದು ವೈರ್ಲೆಸ್ಸು ವಿತ್ ಟಚ್ ಕೆಪಾಸಿಟಿ, ಒಳ್ಳೆಯ ಒಂದು ಸೌಂಡ್ ಡ್ರೈವರ್ಸು. ಸೊ ಟ್ರೈ ಮಾಡಿ. ಇನ್ಫಿನಿಕ್ಸ್ನ ಒಂದು iRocker Gods ಅಂತ ಸಕ್ಕತ್ತಾಗಿದೆ. ಈ ಒಂದು ಸೆಲ್ಲಲ್ಲಿ ನೀವು ತೊಗೋಬೋದು. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.